ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಅಬ್ಬರ ಶುರುವಾಗಿದೆ. ಕೆಜಿಎಫ್ ನಂತರ ಇಡೀ ದೇಶವೇ ಕಾಯ್ತಿದ್ದ ಸಿನಿಮಾ ಇದು. ಗೀತು ಮೋಹನ್ದಾಸ್ ಮತ್ತು ಯಶ್ ಕಾಂಬಿನೇಷನ್ ವರ್ಕ್ ಆಗಿದೆಯಾ? ಸಿನಿಮಾ ಹೇಗಿದೆ? ದುಡ್ಡು ಕೊಟ್ಟು ಥಿಯೇಟ್ರಿಗೆ ಹೋಗಬೇಕಾ ಬೇಡವಾ? ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ಇದು ಸ್ಟೋರಿ ಏನು ಹೇಳಬೇಕಂದ್ರೆ, ಇದರಲ್ಲಿ ಕತೆ ಬಗ್ಗೆ ಜಾಸ್ತಿ ಸ್ಪಾಯ್ಲರ್ ಕೊಡಲ್ಲ ನಾನು. ಇದು ಗೋವಾ ಬ್ಯಾಕ್ ಡ್ರಾಪಲ್ಲಿ ನಡೆಯೋ ಒಂದು ಗ್ಯಾಂಗ್ಸ್ಟರ್ ಕತೆ. ಇಲ್ಲಿ ಯಶ್ ಅವರು ರಾಯ ಮತ್ತು ರೂಮಿ ಅನ್ನೋ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದು ಕೇವಲ ರಕ್ತಪಾತದ ಆ್ಯಕ್ಷನ್ ಸಿನಿಮಾ ಮಾತ್ರವಲ್ಲ, ಇದರ ಹಿಂದೆ ಒಂದು ಎಮೋಷ್ನಲ್ ಕನೆಕ್ಷನ್ ಕೂಡ ಇದೆ. ಅಷ್ಟಕ್ಕೂ ಯಶ್ ಕ್ಯಾರೆಕ್ಟರ್ ಯಾಕೆ ಇಷ್ಟೊಂದು ಟಾಕ್ಸಿಕ್ ಆಗುತ್ತೆ ಅನ್ನೋದೇ ಈ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಕತೆ. ಸಿನಿಮಾದ ಪ್ಲಸ್ ಪಾಯಿಂಟ್ ಏನಂದರೆ, ಯಶ್ದು ಮಾಸ್ ಅವತಾರ, ಪರ್ಫಾರ್ಮೆನ್ಸು ಸೂಪರಾಗಿದೆ. ಸ್ಕ್ರೀನ್ ಮೇಲೆ ಎಷ್ಟು ಬಂದರೆ ಥಿಯೇಟ್ರ್ನಲ್ಲೇ ಹಬ್ಬ. ಅವರ ದ್ವಿಪಾತ್ರದ ಮ್ಯಾನರಿಸಮ್, ಡೈಲಾಗ್ ಡೆಲಿವರಿ ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲಿ ಏನಂದರೆ ಆ್ಯಕ್ಷನ್ ಕಟ್ ಇದೆಯಲ್ಲ, ಹಾಲಿವುಡ್ ಲೆವೆಲ್ ಇದೆ. ಹಾಲಿವುಡ್ ರೇಂಜಿಗೆ ಸ್ಟಂಟ್ಗಳನ್ನು ಕಂಪೋಸ್ ಮಾಡಿದ್ದಾರೆ. ಇಲ್ಲಿ ಹೀರೋಯಿನ್ಸ್ದು ಕಿಯಾರಾ ಅಡ್ವಾಣಿ, ನಯನತಾರ ಮತ್ತು ಹುಮಾ ಖುರೇಷಿ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ತಾಂತ್ರಿಕವಾಗಿ ಸಿನಿಮಾ ತುಂಬ ರಿಚ್ ಆಗಿದೆ. ಟೆಕ್ನಿಕಲಿ ಇಟ್ಸ್ ಗುಡ್. ಇಲ್ಲಿ ರುಕ್ಮಿಣಿ ವಸಂತ ಇನ್ನೂ ಸ್ವಲ್ಪ ಚೆನ್ನಾಗಿ ತೋರಿಸ್ಬೋದಾಗಿತ್ತು. ಬಟ್ ಇದರಲ್ಲಿ ಮೈನಸ್ ಪಾಯಿಂಟ್ ಏನಂದರೆ, ಫಸ್ಟ್ ಹಾಫ್ ಅಂತೂ ತುಂಬ ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡುತ್ತೆ, ಬಿಲ್ಡಪ್ ಇದೆ ತುಂಬ. ಆದರೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಲ್ಯಾಗ್ ಅನಿಸುತ್ತೆ ಕತೆ, ಸ್ವಲ್ಪ ಏನಂದರೆ ನಿಧಾನ ಅನಿಸುತ್ತೆ. ಬಟ್ ಏನಿಲ್ಲ, ಬಟ್ ಇದು ಕನ್ನಡದ ಫಿಲಮು ಸೂಪರಾಗಿದೆ, ನೋಡಿ ಥಿಯೇಟ್ರಿಗೆ ಹೋಗಿ. ಇಲ್ಲಿ ನೀವು KGF ನೋಡ್ಕೊಬಂದ್ಬಿಟ್ಟು ಇದು KGF ಥರನೇ ಇರಬೇಕಂದ್ರೆ ಅದು ರಾಂಗ್ ಆಗುತ್ತೆ. ಇದರಲ್ಲಿ ಎಮೋಷ್ನಲ್ ಇದೆ, ಮಾಸು ಇದೆ, ಬಟ್ ಒಂಥರ ವಿಭಿನ್ನ ಶೈಲಿದು ಫಿಲಮ್ ಇದು. ಇಲ್ಲಿ ಏನು ಹೇಳ್ಬೇಕಂದ್ರೆ, ಫೈನಲಾಗಿ ಹೇಳ್ಬೇಕಂದ್ರೆ, ಟಾಕ್ಸಿಕ್ ಒಂದು ಯಶ್ ಅವ್ರ ಕೆರಿಯರಲ್ಲಿ ಒಂದು ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್. ಮಾಸು ಮತ್ತು ಕ್ಲಾಸ್ ಎರಡು ಮಿಕ್ಸ್ ಆಗಿದೆ. ಯಶ್ ಅಭಿಮಾನಿಗಳಂತಿದ್ದು ಪಕ್ಕ ಪೈಸಾ ವಸೂಲ್ ಮೂವಿ. ನೀವೇನು ಸಿನಿಮಾ ನೋಡಿಲ್ಲ ಅಂದರೆ ಖಂಡಿತ ಥಿಯೇಟ್ರೊಳಗೆ ನೋಡಿ ಆನಂದಿಸಿ. ನಿಮಗೆ ಸಿನಿಮಾ ಹೇಗೆ ಅನಿಸ್ತು ಅಂತ ಕೆಳಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಆಯಿತಾ? ಥ್ಯಾಂಕ್ ಯು.